ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತು ನೋಡಿ ಪೂಜೆ ಮಾಡ್ತಾಯಿದ್ವಿ. ನೋಡಿ ಈ ಥರ ಪೂಜೆ ಮಾಡಿದ್ದಾರೆ ನಮ್ಮಮ್ಮ. ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಐತೆ. ತುಪ್ಪ ದೀಪ ಹಚ್ಚಿದ್ರು ಇವತ್ತು. ಹಂಗೆ ಇಂಕಲಿಂದ ಹಲ್ಸನ್ನು ತಂದಿದ್ವಿ. ಅದನ್ನ ನಮ್ಮ ಮಾಮ ಕಟ್ ಮಾಡ್ತಾಯಿತ್ತು. ನಮ್ಮ ಮಾಮ ಮತ್ತು ನಮ್ಮ ತಾತ ಸೇರಿಕೊಂಡು ಕಟ್ ಮಾಡ್ತಾಯಿದ್ರು. ಆಮೇಲೆ ನೋಡಿ ಇಲ್ಲಿ ನನ್ನ ತಮ್ಮ ಹೋಟ್ಲಿಗೆ ಹೋಗಬೇಕು ಅಂತ ಎಷ್ಟು ಪಟ್ನೆ ಊಟ ಮಾಡಲಿಲ್ಲ. ಬಿಸ್ಕೆಟು ಹಾಲು ತಿಂತಾ ಕೂತಿದ್ದ ತಲಾಟೆ. ಅದನ್ನ ಬೇಗ ಟಿ ವಿ ನೋಡ್ಕೊಂಡು ತಿನ್ಕೊಂಡ. ಇವತ್ತು ನಮ್ಮ ಮನೆಗೆ ಬಂದಿದ್ದ, ಅದಕ್ಕೆ ಬಿಸ್ಕೆಟು ಹಾಲು ತಿಂತಾನೆ. ನಮ್ಮ ಮನೆಗೆ ಬಂದು ಸಂಜೆ ಹೊತ್ತು ಬಂದರೆ, ಅಂದರೆ ಒಂದು 7 o'clock ಒಳಗೆ ಬಂದರೆ ಬಿಸ್ಕೆಟ್ ಹಾಲು ತಿಂತಾನೆ. ಇವತ್ತು ಹಂಗೆ ನಮ್ಮ ತಾತ ಅಜ್ಜಿದು ಆ್ಯನಿವರ್ಸರಿ, 32 years ಆ್ಯನಿವರ್ಸರಿ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ತಾತ ಅಜ್ಜಿ. ಆಮೇಲೆ ನಮ್ಮ ಅತ್ತೆ ಜೊತೆ ಸೆಲ್ಫಿ ತಗೊಂಡು ನನ್ನ ತಮ್ಮ ನಮ್ಮ ಅಜ್ಜಿ ಎಲ್ಲ ಇದಾಗಿದ್ರು ರೆಡಿಯಾಗಿ. ಅಂದರೆ ಇದು 31 years ಕಟ್ ಮಾಡಿಸಿದ್ದು ಗೈಸ್. ಹಂಗೆ ಹೋಟ್ಲಿಗೆ ಹೋಗಿದ್ವಿ. ನೋಡಿ ನಾನು ಫೋಟೋ ತೆಗ್ದಿಲ್ಲ, ವೀಡಿಯೋ ಮಾಡಿದ್ದೀನಿ. ನೋಡಿ ಇದು ಹೋಟ್ಲು. ಓಕೆನಾ, ಅಲ್ಲಿ ನಂಬರ್ ಹಾಕ್ತೀನಿ ಲಾಸ್ಟಲ್ಲಿ. ಓಕೆನಾ. ಆಮೇಲೆ ನೋಡಿ ಇಲ್ಲಿ ಇದು ಕೊಟ್ಟಿದ್ರು ನಮಗೆ ಮೆನು ಕಾರ್ಡು. ನೋಡಿ ಎಲ್ಲ ಚೆನ್ನಾಗಿದೆ ಗೈಸ್. ಪ್ರೈಸು ಓಕೆ. ಹಂಗೆ ನಾನು ಜ್ಯೂಸ್ ಕುಡಿತಾ ಇದ್ದೆ, ವಾಟರ್ ಮೆಲನ್ದು. ನೋಡಿ ಈ ಥರ ಇದೆ ಹೋಟೆಲ್. ಚೆನ್ನಾಗಿದೆ, ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ. ಹಂಗೆ ಆದರೂ ಚೆನ್ನಾಗಿತ್ತು. ನಮ್ಮ ಮಾಮ ಒಂದು ಹೋಟ್ಲು, ಇದು ಹೆಸರು ರೂಫ್ ಟಾಪ್ ರೆಸ್ಟೋರೆಂಟ್ ಅಂತ, ಮಲ್ಟಿ ಸ್ಪೆಷಾಲಿಟಿ ಫ್ಯಾಮಿಲಿ ರೆಸ್ಟೋರೆಂಟು. ಹಾಗೆ ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ಎಲ್ಲ ತೆಗೆದೆ. ನೋಡಿ ನಮ್ಮ ತಾತ ನಮ್ಮ ಅಜ್ಜಿ ಕೂತವ್ರೆ. ನಮ್ಮ ತಾತ ಏನು ಮಾತಾಡ್ತಾ ಇಲ್ಲ, ಸುಮ್ಮನೆ ಫೋನ್ ನೋಡ್ಕೊಂಡು ಕೂತಿದ್ದಾರೆ. ನೋಡಿ ಈ ಥರ ಹೋಟ್ಲಿರೋದು. ಹಂಗೆ ಏನೇನೋ ಮಾತಾಡ್ತಾಯಿದ್ರು ಅವರೆಲ್ಲ. ನೋಡಿ ಎಲ್ಲರ ಮತ್ತೆ ನಮ್ಮ ಪಾಪುನೇ ನೋಡೋದಾಯಿತು. ನಾನು ಈ ಥರ ಔಟ್ಫಿಟ್ ಹಾಕೊಂಡಿದ್ದೆ ಇವತ್ತು. ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಡೆಕೋರೇಷನ್, ನೋಡಿದ್ರಾ? ಹಂಗೆ ನಾನು ಡೆಕೋರೇಷನ್ அரங்க மதிர விசில் பறக்கவே